ಸಹೃದಯ ವೀಕ್ಷಕ ಕೋಟಿಗೆ ಬೆಳಗಿನ ಶುಭಕಾಮನೆಗಳು. ಹಾಗೆಯೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಂದನ ವಾಹಿನಿ ದೂರದರ್ಶನದ ಬೆಳಗು ನೇರ ಪ್ರಸಾರದ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಶಿವ ಸೇವಾ ಪರಮಾತ್ಮ ನಾನಾತ್ಮ ನಿನ ಕಂದ. ಶಿವ ಸೇವಾ ಪರಮಾತ್ಮ ನಾನಾತ್ಮ ನಿನ ಕಂದ. ನಾನಾತ್ಮ ನಿನ ಕಂದ. ಎನ್ನ ಕಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಎನ್ನ ಸಿರವೆ ಸೋರೆಯ ಮಾಡಯ್ಯ. ಶಿವ ಶಿವ ಪರಮಾತ್ಮ ನಾನಾತ್ಮ ನಿನ ಕಂದ. ಎನ್ನ ನರವೇ ತಂತಿಯ ಮಾಡಯ್ಯ. ಎನ್ನ ಬೆರಳು ಕಡಿಯ ಮಾಡಿ ನುಡಿಸಯ್ಯ. ಶಿವ ಶಿವ ಪರಮಾತ್ಮ ನಾನಾತ್ಮ ನಿನ ಕಂದ. ನಾನಾತ್ಮ ನಿನ ಭಕ್ತಿ ಸೇರಾಗವ ಪಾಡಿಸಯ್ಯ. ಶಿವ ಶಿವ ಪರಮಾತ್ಮ ನಾನಾತ್ಮ ನಿನ ಕಂದ. ಆತ್ಮೀಯ ವೀಕ್ಷಕರೇ, ಹೀಗೆ ಕಳೆದ 4.5 ದಶಕಗಳಿಂದ ತತ್ವ ಪದಗಳನ್ನು, ಭಜನೆ ಪದಗಳನ್ನು, ಸೋಬಾನೆ, ಜಾನಪದ ಗೀತೆ, ಇದರ ಜೊತೆಗೆ ರಂಗಗೀತೆಗಳನ್ನು ಹಾಡುತ್ತಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥವರು ಶ್ರೀಯುತ KM ರಾಮಯ್ಯನವರು. KM ರಾಮಯ್ಯನವರು ಮೂಲತಃ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಚನಪಾಳ್ಯದ ಬಡತನದ ಹಿನ್ನೆಲೆಯಿಂದ ಬಂದಂಥವರು. ಬಾಲಕರಿದ್ದಾಗಲೇ ರಂಗಭೂಮಿಯ ವೈಭವಕ್ಕೆ ಬೆರಗಾದ ಇವರು ಹಲವು ನಾಟಕಗಳಲ್ಲಿ ಬಣ್ಣ ಹಚ್ಚಿದವರು. ನಂತರದಲ್ಲಿ ಸಂಪೂರ್ಣವಾಗಿ ನಾಟಕದ ಮೇಷ್ಟ್ರು ಅಂತಲೇ ಗುರುತಿಸಿಕೊಂಡಂಥವ್ರು. ನೂರಾರು ಪೌರಾಣಿಕ ನಾಟಕಗಳನ್ನು ಕಲಿಸ್ತಾ ರಂಗಭೂಮಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇವರು ಇತ್ತೀಚೆಗೆ ಕಳೆದ 2.5 ದಶಕಗಳಿಂದ ತತ್ವ ಪದಗಳ ಕಡೆ ವಾಲಿದ್ದಾರೆ. ಅಷ್ಟೇ ಅಲ್ಲ, ಆ ತತ್ವ ಪದಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾದವನ್ನು ಮೀಟುವ ಏಕತಾರಿ ಬಹಳ ಮುಖ್ಯ. ಆ ಏಕತಾರಿಯನ್ನು ತಯಾರು ಮಾಡ್ತಕ್ಕಂಥ ಸೂರ್ಯ ಬುರುಡೆಯನ್ನು ಬೆಳೆಸಿ ಆ ಸೂರ್ಯ ಬುರುಡೆಗೆ ಒಂದು ಏಕತಾರಿಯ ಆಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವರು ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ಗೊತ್ತಿದೆ, ಚಿತ್ರ ವಿಚಿತ್ರವಾದಂಥ ವಾದ್ಯ ಪರಿಕರಗಳು ನಮ್ಮ ಮನೆಯ ಅಂಗಳವನ್ನು ಸೇರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏಕತಾರಿ ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇರೋ ಅಂತ ಸಂದರ್ಭವನ್ನು ಇವರು ನಿವಾರಿಸ್ತಾ ಇದ್ದಾರೆ. ಅದಕ್ಕೆ ಬದಲಾಗಿ ಹೊಸ ರೂಪದಲ್ಲಿ ಏಕತಾರಿಯನ್ನು ತಯಾರು ಮಾಡ್ತಕ್ಕಂಥದ್ದು. ಆ ಮೂಲಕ ಪಾರಮಾರ್ಥಿಕ ಮಾರ್ಗದ ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಊರು ಭಜನೆ, ಅರಣ್ಯ ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಸ್ವತಃ ತಾವೇ ತಯಾರಿಸಿದ ಜ್ಯೋತಿರ್ಲಿಂಗಗಳಿಗೆ ಗುರುಸ್ವಾಮಿಯಾಗೂ ಕೂಡ ಗುರುತಿಸಿಕೊಂಡಿದ್ದಾರೆ. ತಾವು ಕಲಿತ ಅಪರೂಪದ ಗಾಯನ, ವಾದನ, ನಟನಾ ಕಲೆಯನ್ನು ಮಕ್ಕಳಿಗೆ, ಇಂದಿನ ಯುವ ಜನರಿಗೆ ಕಲಿಸ್ತಾ ಇರ್ತಕ್ಕಂಥ, ಆ ನಿಟ್ಟಿನಲ್ಲಿ ತರಬೇತಿಗಳನ್ನು ಮಾಡ್ತಾ ಇರ್ತಕ್ಕಂಥ ರಾಮಯ್ಯನವರು ಸಂಗೀತಕ್ಕೆ ತಳಪಾಯ ಆಗಿರ್ತಕ್ಕಂಥ ಏಕತಾರಿಯ ನಾದವನ್ನು ತಾವೇ ತಯಾರು ಮಾಡಿ ಇತರರಿಗೆ ಹಂಚ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರ ಒಂದು ಕಲಾ ಪಯಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ನಮಸ್ಕಾರ ರಾಮಯ್ಯನವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಿಮ್ಮ ಕೈಲಿ ಏಕತಾರಿ ಇದೆ. ಏಕತಾರಿ ಸಂಗೀತದ ಬಹಳ ಮುಖ್ಯವಾದಂಥ ಒಂದು ಸಾಧನ, ವಾದನ. ಅದಿದ್ರೆ ತತ್ವಪದ ಭಜನೆ ಹಾಡೋರಿಗೆ ಒಂದು ಹುಮ್ಮಸ್ಸು. ಯಾಕೆಂದ್ರೆ ಆ ತಂತಿಯನ್ನು ಮೀಟ್ತಾ ಭಗವನ್ ನಾಮ ಸ್ಮರಣೆಯನ್ನ ಮಾಡ್ತಾ ಎದುರಿಗೆ ಕೇಳ್ತಾ ಇರ್ತಕ್ಕಂಥವ್ರನ್ನು ಕೂಡ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ. ನನಗೆ ಈ ತತ್ವಪದಕ್ಕಿಂತ ಮುಖ್ಯವಾಗಿ ನೀವು ಮೊದಲು ಒಲಿದದ್ದು ಅಥವಾ ನೀವು ಆಕರ್ಷಿತರಾದದ್ದು
ರಂಗಭೂಮಿಗೆ. ಅಲ್ಲಿನ ಪಾತ್ರಗಳು, ಬಣ್ಣಗಳು, ಬೆಳಕು, ಆ ವೈಭವಕ್ಕೆ ಮಾರು ಹೋದವರು. ಹೆಂಗೆ, ಯಾವ ವಯಸ್ಸಿನಲ್ಲಿ, ಯಾಕೆ ಮಾರು ಹೋದ್ರಿ? ಸ್ವಾಮಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ರಂಗಜಂಗಮ್ಮ ಅಂತ ಒಬ್ಬ ತಾತವರಿದ್ರು. ಅವರು ಮೋಟಪ್ಪಾಜಿಯವರು ಅಂತ ಹೇಳ್ತಾ ಇದ್ರು. ಅವ್ರ ಹೆಸರು ಮೋಟಪ್ಪಾಜಿಯವರು. ಅವರು ಮೊದಲಿಗೆ ಹಾರ್ಮೋನಿ ಒತ್ತಿಸ್ಕೊಂಡು, ಸಣ್ಣ ಹುಡುಗನಲ್ಲಿ ನನ್ನ ತಲೆ ಮೇಲೆ ಹಾರ್ಮೋನಿ ಒತ್ತಿಸ್ಕೊಂಡು, ಇಲ್ಲಿ ನಮ್ಮೂರು ಪಕ್ಕದಲ್ಲಿ ನಿತ್ಯಾನಂದ ನಗರ ಅಂತ ಒಂದು ಚಿಂಚನಗಿರಿ ಮಠ ಐತಿ ಇವಾಗ. ಮೊದ್ಲಿಗೆ ನಿತ್ಯಾನಂದ ಸ್ವಾಮೀಜಿಯವರಿದ್ರು, ಅಂದ್ರೆ ಸಾಧು ಸಂತರಿದ್ರು. ಅವರು ಭಜನೆಗೆ ಸರ್ವಾಗಿ ನನ್ನ ಮೇಲೆ ಒತ್ತಿಸ್ಕೊಂಡು ಅವ್ರು ಕರ್ಕೊಂಡು ಹೋಗೋರು. ನೈಟ್ ಅಮಾವಾಸ್ಯೆ ಪೌರ್ಣಮಿಲಿ ಭಜನೆಗೆ ಅಂತ. ನಮ್ಮ ಗೊಲ್ಲಳ್ಳಿ ಕೇಗೊಲ್ಲಳ್ಳಿ ಪಕ್ಕದಲ್ಲಿದೆ ಇತ್ತು. ಇವಾಗ ಚಿಂಚನಗಿರಿ ಆಗಿದೆ. ಚಿಂಚನಗಿರಿ ಬಂದವರೋದ್ ಮುಂಚೆಗೆ ನಿತ್ಯಾನಂದ ಸ್ವಾಮೀಜಿಯವರು ಸಾಧು ಸಂತರಿದ್ರು. ಅವರೊಳ್ಳೆ ಗುಪ್ತವಾದ ಜ್ಞಾನ ತಿಳಿಸೋರು. ನಾನು ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ 6-7 ವರ್ಷದ 8-9 ವರ್ಷದ ಹುಡುಗನಲ್ಲಿ ನನ್ ಜೊತೆ ಹಾರ್ಮೋನಿಯ ಸಂಪರ್ಕ ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ನನ್ಗೆ ನುಡಿಸೋದೆಲ್ಲ ಹೇಳ್ಕೊಟ್ರ ಮೋಟಪ್ಪ? ಅವರ ನುಡಿಸೋದೆಲ್ಲ ಒಂದು ದಾರಿನ ತೋರ್ಸ್ಕೊಟ್ರು ಅವಾಗಕ್ಕೆ. ನಂತರ ಹಾಗೆ ಇದ್ದಂಗೆ ಇದ್ದು ನನ್ನ ಒಂದು ಬಡತನದಲ್ಲಿ ಒಂದು ಹಾಡು ಮೇಸಕ್ಕೆ ನಮ್ಮ ತಂದೆಯವರು ಒಂದು ಗೌಡ್ರು ಮನೆಯಿಂದ ಹಾಡುಗಳು ಒಡ್ಕೊಂಬಂದ್ರು. 1 ವರ್ಷಕ್ಕೆ 1 ಮೂಟೆ ರಾಗಿ ಕೊಡೋರು. 1 ವರ್ಷಕ್ಕೆ 1 ಮೂಟೆ ರಾಗಿ ಕೊಡೋರು. ನಾ 6-7 ಜನ ಬಡತನ ನಮ್ದು. ನಮ್ಮ ಅಣ್ಣ ಒಂಥರ ಜೀತಕ್ಕೆ ಹಾಡು ಮೇಸ 1 ವರ್ಷಕ್ಕೆ 1 ಮೂಟೆ ರಾಗಿನ ನಮ್ಮ ಮನೆ ಕೊಡೋರು. ಅದೇ ದೊಡ್ಡ ಖುಷಿ ಆಗೋದು. ನನ್ನ ಹಾಡು ಮೇಸಗೆ ಹಾಕ್ಬಿಟ್ರು. ಏನು ವಯಸ್ಸು ನಿಮ್ಗೆ ಅವಾಗ? ಅವಾಗ ಒಂದು 8 ವರ್ಷ 9 ವರ್ಷ 8 ವರ್ಷ ನಾನು ಸ್ಕೂಲ್ಗೆ ಹೋಗೋ ಟೈಮ್ ಅವಾಗ. ಹಾಗೇನ್ ಮಾಡೋದು, ಈ ಬೇರೆ ಮಕ್ಕಳನ್ನೆಲ್ಲ ಅವರು ಓದಕ್ ಹಾಕಿದ್ರು. ಆ ಮಕ್ಕಳೇ ಸಾಕು ಓದೋದಕ್ಕೆ, ನೀನು ನಮ್ಮ ಜೀವನ ನಡೆಯಲಿ, ನೀನು ಹಾಡು ಮೇಸಪ್ಪ, ನಮ್ ರಾಗಿ ಅನ್ನ ಸಿಗ್ತದೆ ಅಂತ ನಮ್ಮ ತಂದೆಯರು ನನ್ನ ಹಾಡು ಮೇಸಕ್ಕೆ ಹಾಕ್ಬಿಟ್ರು ಸರ್. ನಾನು ಓದಕ್ಕೆ ಬಹಳ ತುಂಬಾ ಆಸೆ ಇತ್ತು ಓದೋದಕ್ಕೆ. ನಾನು ಹೊಟ್ಟೆ ಒಳಗೆ ಬುಕ್ ಇಟ್ಕೊಂಡು ಸ್ಲೇಟ್ ಇಟ್ಕೊಂಡು ನನ್ನ ಸ್ನೇಹಿತರಿಗೆ, ನೀನು ಹಾಡುಗಳು ನೋಡ್ಕೊಳಪ್ಪ, ನಾನು ಬಂದ್ಬಿಡ್ತೀನಿ, ಇವತ್ತೊಂದ್ ದಿವಸ ಓದೋಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಬೇಗನೆ ಬಂದ್ಬಿಡ್ತೀನಿ ಅಂತ ನಾನು ದಡ ಓದ್ಬೇಕು ಅಂತ ಆಸೆ ನನಗೆ. ಆದ್ರೆ ಬಡತನ ಬಿಡ್ತಾ ಇಲ್ಲ. ಜೀತಿಗೆ ಬೇರೆ ಇದ್ರಿ? ಜೀತಿಗೆ ಬೇರೆ. ಆಮೇಲೆ ಹಾಡು ಮೇಸ ಆದ್ಮೇಲೆ ಆಮೇಲೆ ಜೀತಕ್ಕೆ ಹಾಕ್ಬಿಟ್ರು ನನ್ನ. ಆಗ ಹೋಗಿ ನಾನು ಹೋಗಿ ಹಾಡುಗಳನ್ನ ಅಲ್ಲ, ಸ್ಕೂಲ್ಗೆ ಇರೋಷ್ಟ್ರಲ್ಲಿ ಇಲ್ಲಿ ಹಾಡುಗಳು ಒಬ್ರು ಗೌಡನ ತೋಟಕ್ಕೆ ಹೋಗ್ಬಿಟ್ಟು ಮೇಯ್ತಾ ಇದ್ದು ರೇಷ್ಮೆ ಕಡ್ಡಿನ. ಆವಾಗ ಗೌಡ ಇದನ್ನೆಲ್ಲ ಹೊಡ್ಕೊಂಡು ಹೋಗಿ, ಅದೇ ಗೊಲ್ಲಳ್ಳಿಲಿ ಒಬ್ಬ ಗೌಡ ಇದ್ದ, ಆ ಗೌಡ ಹೊಡ್ಕೊಂಡು ಹೋಗಿ ಕೂಡ್ಕೊಂಡ್ಬಿಟ್ರು. ನಮ್ ತಂದೆ ಬಂದ್ಮೇಲೆ ನಮ್ಮ ತಂದೆ ಮೇಲೆ ಗಲಾಟೆ ಮಾಡ್ಬಿಟ್ರು. ನಮ್ ತಂದೆ, ನಾನು ಹಾಡು ಮೇಸಗ್ ನೀನ್ ಕಳ್ಸಿದ್ರೆ ನೀನ್ ಸ್ಕೂಲ್ಗೆ ಹೋಗು, ಶಾಲೆಗೆ ಹೋಗು ಅಂತ ಯಾರು ಹೇಳಿದ್ರು ಅಂದ್ಬಿಟ್ಟು, ಶಾಲೆಯಲ್ಲಿ ಇರೋನ್ನ ನನ್ನ ಎಳ್ಕೊಂಬಂದ್ಬಿಟ್ಟು ಆ ಗೌಡನ್ ಮನೆ ಮುಂದೆನೇನೆ ನನ್ನ ಬಾರ್ಗಡ್ಡಿಲಿ ಬಾರಿಸಿ ಹೊಡಬಿಟ್ರು ಸ್ವಾಮಿ. ನನಗೆ ತುಂಬಾ ನೋವಾಯ್ತು ಅವಾಗ. ಸರಿ, ನಮ್ಮ ತಂದೆ ಎಲ್ಲ ಹೊಡೆದಿದ್ದು ಅಂದ್ಬಿಟ್ಟು ಸುಮ್ಮನೆ ಅದೇ. ಆ ಹೊಡೆದಿದ್ದ ಒಂದು ಏಟಿನ ಇದು ಅದು ಗೌಡನ್ ಸಂತೋಷ ಆಯ್ತು. ಆಗ ಗೌಡ ಕಡೆಗೂ ಒದೆ ಬಿತ್ತಲ್ಲ ಅಂದ್ರೆ ಸ್ಕೂಲ್ಗೆ ಹೋಗ್ತಾನಲ್ಲ. ಆವಾಗ ಆ ಹಾಡುಗಳನ್ನ ಬಿಟ್ಬಿಟ್ಟ. ಆಯ್ತು, ಹೊಡ್ಕೊಂಡು ಹೋಗಪ್ಪ, ಇನ್ನೊಂದ್ಸರಿ ಬಿಡ್ಬೇಡ ನಮ್ಮಲ್ಲಿ ತೋಟಕ್ಕೆ ಅಂತ ಬಿಟ್ಬಿಟ್ರು. ಹೊಡ್ಕೊಂಬಂದ್ಬಿಟ್ವಿ. ಹಾಗೇ ಸ್ವಲ್ಪ ವರ್ಷ ಕಾಲ ಮೇಯ್ತಾ ಇದ್ದಂಗೆ ನಾನು ಸ್ಕೂಲ್ಗೆ ಹೋಗಕ್ಕೂ ಆಗ್ಲಿಲ್ಲ. 1ನೇ ಕ್ಲಾಸ್ ಹೋದೆ, ಆಗ್ಲಿಲ್ಲ. ಮತ್ತೆ ನನ್ನ ಏನ್ ಮಾಡಿದ್ರು, ಅದೇ ಒಂದು ಜೀತಕ್ಕೆ ಹಾಕಿದ್ರು. ಈಗ ಒಂದು ಬಡತನ ಇತ್ತು, ಓದಕ್ಕಾಗ್ಲಿಲ್ಲ. ಆದ್ರೆ ಮೋಟಪ್ಪ ಅವರ ಒಂದು ಆಶೀರ್ವಾದ ಇತ್ತು ನಿಮ್ಗೆ. ಇತ್ತು ಬಹುಶಃ ಅವತ್ತು ಮೋಟಪ್ಪ ಅವ್ರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಜೀತನೇ ನಿಮ್ಗೆ ತಲೆಕಾಯವರೆಗೂ ಅದೇ ಉಳ್ಕೊಂಡ್ಬಿಡ್ತಾ ಇತ್ತು. ಅದೊಂದು ಮೋಟಪ್ಪ ಅವರು ನಾಟಕದ ಮೇಷ್ಟ್ರು ಆಗಿದ್ರು. ಅವ್ರ ಕಾರಣಕ್ಕೆ ನೀವು ನಾಟಕದ ಮೇಷ್ಟ್ರ ಆದ್ರ? ಹೌದು, ಅವ್ರ ಕಾರಣಕ್ಕೇನೆ ಒಂದು ನಾಟಕದ ಮೇಷ್ಟ್ರಾಗಿ ನಾನು. ಆಮೇಲೆ ಮತ್ತೆ ಮೋಟಪ್ಪ ಇದು ಜೀತಗೆ ಇದಾದ್ಮೇಲೆ ಅಲ್ಲಿ ಸಹ ಜೀತದ ಮನೆಯಲ್ಲೂ ಸಹ ನಾನು ನೈಟ್ ಸ್ಕೂಲ್ ಶಾಲೆಯಲ್ಲೇ ನಾನು ಓದ್ಬೇಕು ಅಂತ ಅವಾಗೂ ಇಷ್ಟ ಇತ್ತು ನನಗೆ. ನಾನು ಓದ್ಬೇಕು ಅಂತ ನೈಟ್ ಸ್ಕೂಲ್ ಶಾಲೆಯಲ್ಲಿ ಕನಕ, ಬಸವ, ಕಮಲ ಅಂತ ರಾತ್ರಿ ಶಾಲೆ ಬಂತು ಸ್ವಾಮಿ. ಆ ಶಾಲೆಯಲ್ಲಿ ನಾನು ಅಕ್ಷರ ಬೆಳಕು ಶಿಕ್ಷಣ ಶಾಲೆಗಳು ಬಂತು. ಆಗ ನಾನು ಅಲ್ಲೇ ಶಾಲೆಗೆ ಹೋಗ್ಬೇಕು, ನಾನು ಓದ್ಬೇಕು ಅಂತ ಅವಾಗೂ ನನಗೆ ಆಸೆ ಬಂತು. ಹಗಲೆಲ್ಲ ಕೆಲಸ ಮಾಡೋದು,
ಕಸ ಬೆಳೆದು ದನ ಮೇಯಿಸೋದು ಇದೆಲ್ಲ ಕೆಲಸ ಜೀತದ ಮನೆ ಹಾಕಿ ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ನೈಟ್ ಶಾಲೆಗೆ ಹೋಗಿ ನಾನು ಬರೆಯೋದು ಓದೋದು ಕಲ್ತ್ಕೊಂಡೆ. ಬರ್ದಿ ಓದಿ ಈ ಕನ್ನಡ ಪೂರ್ತಿ ಓದೋದು ಕಲ್ತ್ಕೊಂಡೆ. ಆಯ್ತು. ನಾಟಕದ ಮೇಷ್ಟ್ರಾಗಕ್ಕ ಒಂದು ಅವಕಾಶ ಸಿಕ್ತು. ನಾಟಕದ ಮೇಷ್ಟ್ರ ಆದ್ಮೇಲೆ ಸುಮಾರು ಒಂದು 500 ನಾಟಕಗಳಿಗೆ ಹೌದು, ಹೊರಗಡೆ ಹಳ್ಳಿಗಳಿಗೆಲ್ಲ ನನ್ನ ತಂಡನ ಕರ್ಕೊಂಡೋಗಿ ಶಿವಪಾರ್ವತಿ ಕಲ್ಯಾಣ ನಾಟಕನ ಹಳ್ಳಿಗಳಿಗೆಲ್ಲ ಹೋಗಿ ಹಾಡ್ಕೊಂಡ್ ಬಂದಿದ್ದೀನಿ. ಅವಾಗ ಫೋಟೋ ಹಿಡ್ಕೊಳಕ್ಕೆ ಫೋಟೋ ಇರ್ಲಿಲ್ಲ. ಇತ್ತೀಚೆಗೆ ನಾನು ಈ ಒಂದು ಅರಿವಾದ್ಮೇಲೆ ಫೋಟೋಗಳು ಬಂದ್ಮೇಲೆ ಹಿಡ್ಕೊಂಡಿತ್ತು. ಆಗ್ಲಿ, ನೀವು ರಂಗಭೂಮಿಯಲ್ಲಿ ನಟನೆ ಮಾಡಿದ್ರಿ, ನಿರ್ದೇಶನ ಮಾಡಿದ್ರಿ, ಹಾರ್ಮೋನಿಯಂ ವಾದಕರಾಗಿ ಕೆಲಸ ಮಾಡಿದ್ರಿ, ತಬಲಾ ವಾದಕರು ಆಗಿ ಕೆಲಸ ಮಾಡಿದ್ರಿ. ಇವೆಲ್ಲ ಒಂದ್ ರೀತಿ ಕಲಾವಿದನಿಗೆಲ್ಲ ಬಹಳ ಬೇಕಾದಂತವು. ಈಗ ಈ ಒಂದು ಖುಷಿನಲ್ಲಿ ಯಾವ್ದಾದ್ರು ರಂಗಗೀತೆ ನಾಟಕದ ಹಾಡನ್ನ ಪ್ರಸ್ತುತಪಡಿಸಿ. ಹಾಡ್ತೀನಿ. ಒಪ್ಪಿಕೊಳ್ಳೆ ಶ್ರೀ ಬಾಲ ಗೌರ, ಒಪ್ಪಿಕೊಳ್ಳೆ ಪುಟಾಣಿ ಗೌರಮ್ಮ, ಒಪ್ಪಿಕೊಳ್ಳೆ ಜಾಣೆ ಗೌರಮ್ಮ. ಬ್ರಾಹ್ಮಣರಿಗೆ ಕೊಡಲೇನೆ ಶ್ರೀ ಬಾಲ ಗೌರ, ಬ್ರಾಹ್ಮಣರಿಗೆ ಕೊಟ್ಟು ನಿನ್ನ ಲಗ್ನವ ಮಾಡಲೇ, ಬ್ರಾಹ್ಮಣರಿಗೆ ಕೊಟ್ಟು ನಿನ್ನ ಕಲ್ಯಾಣ ಮಾಡಲೇ. ಒಪ್ಪಿಕೊಳ್ಳೆ ಜಾಣೆ ಗೌರಮ್ಮ, ಒಪ್ಪಿಕೊಳ್ಳೆ ಪುಟಾಣಿ ಗೌರಮ್ಮ. ಬ್ರಾಹ್ಮಣರು ಎಂದರೆ ಯಾರೇಳೋ ಜನಕ, ಬ್ರಾಹ್ಮಣರು ಎಂದರೆ ಯಾರೇಳೋ ಜನಕ. ಬ್ರಾಹ್ಮಣರು ಮಾಡುವಂತ ಕೆಲಸ ಕಾರ್ಯಗಳು ಒಂದೊಂದು ನನಗೀಗ ಹೇಳಿ ತಿಳಿಸಪ್ಪ, ಒಂದೊಂದು ನನಗೀಗ ಹೇಳಿ ತಿಳಿಸಪ್ಪ. ಗಂಗೆಗೌರಿ ನಾಟಕದ್ದು ಗಂಗೆಗೌರಿ ಶಿವನಿಗೆ ಮದುವೆ ಮಾಡಿಕೊಡೋದಕ್ಕೆ ಕೇಳ್ತಾರೆ. ತನ್ನ ತಂದೆ ಮಗಳನ್ನ ಬ್ರಾಹ್ಮಣರನ್ನು ಒಪ್ಪಿಸ್ಕೊ ಅಂತ ಹೇಳ್ತಾರೆ. ಅದೇ ಯಾರ್ಯಾರು ಕೊಡ್ಬೇಕು, ನಿನ್ನ ಯಾರ ಕೊಟ್ರೆ ನೀನು ಒಲಿತೀಯ, ನಿನಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾ. ಈ ನೆರ ಮನುಷ್ಯರನ್ನು ಒಪ್ಕೊಳಕ್ಕೆ ಇಷ್ಟ ಇಲ್ಲ ಶ್ರೀಬಾಲಗೌರಿಗೆ. ಆ ಶಂಕರನಿಗೆ ಮೇಲೆ ಇಷ್ಟ ಈ ಅಮ್ಮನಿಗೆ. ಆಗ ಸೂಜಿ ಮೇಲೆ ಸೂಜಿ 7 ಸೂಜಿ 7 ಸೂಜಿ ಮೇಲೆ 7 ದಬ್ಳ 7 ದಬ್ಳದ ಮೇಲೆ ಶಿರಸ್ಸು ನಿಂಬೆಹಣ್ಣು ಚುಚ್ಚಿ ಆ ಶಿರಸ್ಸು ಕೆಳಗೆ ಮಾಡಿ ಶ್ರೀಪಾದ ಮೇಲೆ ಮಾಡಿ ಇಡೀ ಪ್ರಪಂಚನೇ ಗಡಗಡನ ನಡುಗೋತಕ್ಕಂತ ಒಂದು ತಪಸ್ ಮಾಡಿ ಆ ಶಿವಶಂಕರನನ್ನು ಒಲಿಸ್ಕೊಳ್ತಾಳೆ ಆ ತಾಯಿ. ಅವಾಗ ನಾರದ ಮಹಾತ್ಮರು ಬರ್ತಾರೆ, ಇಲ್ಲಿ ಕೇಳ್ತಾರೆ, ಏನಮ್ಮ ನಿನ್ ಸಮಸ್ಯೆ, ಹಿಂಗೆ ಆ ಶಿವನಿಗೋಸ್ಕರ ತಪಸ್ ಮಾಡ್ತೀನಿ. ಅಬ್ಬೊಬ್ಬೊಬ್ಬ ಎಂತ ತಪಸ್ಸು ಗೌರಿದು, ನಾನು ಆ ಕೈಲಾಸಕ್ಕೆ ಹೋಗ್ತೀನಮ್ಮ, ಅಲ್ಲಿ ತಿಳಿಸ್ತೀನಿ ಅವರಿಗೆ ಅಂತ. ಈ ರೀತಿಯಾಗಿ ಒಂದು ಶಂಕರ ಶಿವಪಾರ್ವತಿ ಕಲ್ಯಾಣ ಅಂತ ಈ ನಾಟಕದ ಶುರುವಾಗ್ತದೆ. ಬಹಳ ಜೋಕ್ಷಾದ ನಾಟಕ. ಸುಮಾರು ಆ ಭಾಗದಲ್ಲಿ 100 ನಾಟಕಗಳನ್ನ ಮಾಡಿಸಿದ್ದೀವಿ. ಯಾವ್ಯಾವ ನಾಟಕಗಳು ಅಂದ್ರೆ ಇಲ್ಲಿ ಭಕ್ತಿ ನಾಟಕ ಮಾತ್ರ, ರಾಜಸಪ್ತವ್ರತ, ಸತ್ಯ ಹರಿಶ್ಚಂದ್ರ, ಈ ಶಿವಪಾರ್ವತಿ ಕಲ್ಯಾಣ ಜಾನಪದ ಶೈಲಿಯಲ್ಲಿ ಬಹಳ ಖುಷಿಯಾಗಿ ಜನಗಳೇ ಸುಮಾರು 400 ನಾಟಕಗಳು ಕೆಲವು ಕಡೆ ಎಲ್ಲ ಹಾಡ್ಕೊಂಡು ನನ್ನ ಶಿಷ್ಯರನ್ನ ಕರ್ಕೊಂಡೋಗಿ ಒಂದೊಂದು 20, 30, 40, 70 ಜನ ಮೇಲೆ ನಾವು ಶಿಶಿದ್ರನ್ನ ಮಾಡಿ ಎಲ್ಲ ಒಂದು ತಯಾರು ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಇವೆಲ್ಲ ಒಂದ್ ಜಾಗ ಕೂಡ್ತಾರೆ ಅರಣ್ಯ ಪಾದಯಾತ್ರೆ ಹೋಗುವಾಗ. ಆಗ್ಲಿ, ಈ ನಾಟಕಗಳಲ್ಲಿ ತಲ್ಲೀನರಾಗಿದ್ದಂಥವ್ರು ತತ್ವಪದಗಳ ಕಡೆ ಯಾಕೆ ವಾಲದ್ರಿ? ತತ್ವಪದಗಳ ಆಕರ್ಷಣೆ ಯಾಕೆ ನಿಮ್ಗಾಯ್ತು? ಈ ಪಾರಮಾರ್ಥಿಕ ಮಾರ್ಗ ಯಾಕೆ ಇಷ್ಟ ಆಯ್ತು ತಮ್ಗೆ? ನೋಡಿ, ಇದೆ ತತ್ವಪದ ಅಂದ್ರೆ ಗುಪ್ತವಾದ ಜ್ಞಾನ ಅಂದ್ರೆ ನನಗೆ ಬಹಳ ಇಷ್ಟ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ನನಗೆ ಇಷ್ಟ, ತುಂಬಾ ಇಷ್ಟ ಆಯ್ತು. ಈ ತತ್ವಪದದಲ್ಲಿ ಹಾರ್ಮೋನಿಯಂ ಆಗೋದ್ಮೇಲೆ ಈ ರಂಗಜಂಗಮ ಒಂದು ಮೋಟಪ್ಪಾಜಿ ಇವರು ಏನ್ ಮಾಡಿದ್ರು, ಈ ಏಕದಾರಿ ಹಿಡ್ಕೊಂಡು ಆ ಹಾಡುಗಳು ಹಿಡ್ಕೊಂಡು ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವ್ರು ಏಕದಾರಿ ನೋಡ್ತಾ ಇದ್ದೀನಿ ನಾನು. ಈ ಏಕದಾರಿ ಕಂಡ್ರೆ ಬಹಳ ಇಷ್ಟ ಆಗೋದು ನನಗೆ.
ಇದ್ರಿಗೂ ನುಡಿಗಳು ಇದೆಲ್ಲ ನನಗೆ ಬಹಳ ಜ್ಞಾನ ಒಂದು ಆಸೆ ಆಯ್ತು. ಆಮೇಲೆ ಅರಣ್ಯ ಪಾದಯಾತ್ರೆ ಹೋದೆ. ಹಂಗೇನೆ ಅರಣ್ಯ ಪಾದಯಾತ್ರೆ ಅಂದ್ರೆ ಈ ನಮ್ಮ ಶಿಷ್ಯದಿರನ್ನು ಕರ್ಕೊಂಡು ಜೇನುಮಲೆ, ಗುಂಜಮಲೆ, ಗುರುಗುಂಜಮಲೆ ಇಂತ ಹೋಗೋತಕ್ಕಂಥದ್ದು. ಚಾಮರಾಜನಗರದಲ್ಲಿ ಒಬ್ಬ ಗುರುಗಳಿದ್ರು. ಅವ್ರು ಯಾರು ಅಂದ್ರೆ ಎನ್ ನಾಗರಾಜ ಸ್ವಾಮಿಯವರು ಅಂತ ಒಬ್ಬ ಗುರುಗಳಿದ್ರು. ಆ ಗುರುಗಳ ಹತ್ರ ತತ್ವ ಪದ ಸುಮಾರು 100 ತತ್ವಪಗಳು ಇದ್ದು ಅಲ್ಲಿ. ಅವರು ನಮಗೆ ಆ ಪಾದಯಾತ್ರೆ ಹೋದಾಗ ಜೇನುಮಲೆ, ಗುಂಜಮಲೆ, ಗುರುಗುಂಜಮಲೆ 77 ಬೆಟ್ಟದಲ್ಲಿ ಒಂದು ಆ ಪಾದಯಾತ್ರೆ ಅಂತ 20 ವರ್ಷದಿಂದ ಮಾಡ್ತಾ ಇದ್ದೆ ಅಲ್ಲ ನಾನು. ಅವ್ರ ಜೊತೆಲಿ ಬಹಳ ನಾನು ತತ್ವ ಪದಗಳು ಕಲ್ತ್ಕೊಂಡು ಇದ್ರ ನೆನಪಿತ್ತು ನನಗೆ. ಹಿಂದೆ ನಾನು ನೋಡ್ತಾ ಇದ್ದ ಇದು ಮೋಟಪ್ಪಾಜಿ ಅವರ ಒಂದು ನೆನಪಿತ್ತು, ರಂಗ ಜಂಗಮ ಅಂತ ಇವಾಗ ಅವ್ರದೊಂದು ಇದಿದೆ, ಅದ್ರಲ್ಲಿ ನೆನಪಿತ್ತು. ಅಲ್ಲಿ ಬಿದಿರು ಕಾಡಲ್ಲಿ ಬಿದಿರುಗಳಿದ್ದು, ಅಲ್ಲಿ ಮಾದೇಶ್ವರನ ಕಾಡಲ್ಲಿ ಬಿದಿರು ಬಾಳ. ಆ ಬಿದಿರನ್ನೇ ಕುಯ್ಕೊಂಡು ಇದನ್ನ ನಾನು ಕಟ್ಟಬಾರ್ದು ಅಂತ, ಯಾಕೆ ಕಟ್ಟಬಾರ್ದು ಅಂತ ಮಲೆ ಮಾದೇಶ್ವರನ ಕಾಡಲ್ಲಿ ನನಗೆ ಸಂದೇಶ ಸಿಕ್ತು. ಆಮೇಲೆ ಮನೆಗೆ ಬಂದು ಈ ಬಿದಿರು ದಂಡಿಗೆ ತಗೊಂಡು ಇದನ್ನ ತಗೊಂಡು ಏನ್ ಇದೇನಾದ್ರು ಒಂದು ಮಾಡ್ಬೇಕಲ್ಲ ಅನ್ನಿಸ್ತು. ಆಮೇಲೆ ಹಾಗೆ 1 ವರ್ಷ 2 ವರ್ಷ ಹಂಗೆ ಕಾಲ ಕಳ್ದಂಗೆನೆ ಒಂದೇ ಒಂದು ಬೀಜ ಎಲ್ಲೋ ಗೊಬ್ಬರದಿಂದ ನನ್ನ ಮನೆ ಹಿಂದೆ ಉಟ್ಕೊಂಡ್ಬಿಡ್ತು. ಇದ್ರದೇ ಒಂದು ಬೀಜ, ಒಂದೇ ಒಂದು ಗಿಡ ಹುಡ್ತು. ಆ ಗಿಡ ಯಾವ್ದೋ ಒಂದು ಸಾರಿ ಗಿಡ ಹುಟ್ಟದೆ ಅನ್ಬಿಟ್ಟು ನಾನು ಅದನ್ನ ಬೆಳೆಸಿ ಮಾಡಿ ಆ ಮನೆ ಮೇಲೆ ಹಬ್ಬಿಸ್ದೆ. ಮನೆ ಮೇಲೆ ಹಬ್ಬಿಸಿ ಒಂದೇ ಕಾಯಿ ಬಿಡ್ತು. ಆ ವರ್ಷ ಇದೇ ತರ ತಳ್ಳಾಯ್ತು. ಅದ್ರಲ್ಲಿ ಬೀಜ ಮಾಡಿದೆ. ನೆಕ್ಸ್ಟ್ ವರ್ಷ ನಾನು ಏನ್ ಮಾಡಿದೆ, ಒಂದ್ 4 ಗುಣಿ ಆಗ್ತೆ, ಒಂದ್ 50, 60, 70 ಕಾಯಿ ಗಂಟ ಬಂತು. ಆಗ ನಾನೇನ್ ಮಾಡಿದೆ, ಹಿಂದೆ ಒಂದು ನೆನಪಿತ್ತು ಇದೊಂದು. ಅಂದ್ರೆ ಮೋಟಪ್ಪ ಅವರೇ ನಿಮ್ಗೆ ಯಾವಾಗ್ಲೂ ಎದುರಿಗಿದ್ದಾರೆ ಅವರು. ನೋಡಿದ್ರೆ ಏಕ್ತಾರಿ ನೋಡಂಗ ಆಗುತ್ತೆ. ಈ ಏಕ್ತಾರಿ ಗುಪ್ತದ ಜ್ಞಾನ ಜಗತ್ತಿಗೆ ಲೋಕ ಕಲ್ಯಾಣ. ಹೌದು ಹೌದು. ಅಂದ್ರೆ ನೀವೇ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನೀವೇ ಸೋರೆ ಬುರುಡೆಗಳನ್ನ ಬೆಳೆಸ್ತೀರಿ, ಅದನ್ನ ಏಕತಾರಿಯನ್ನಾಗಿ ತಯಾರು ಮಾಡ್ತೀರಿ. ಎಸ್ ಸರ್, ಹೇಗೆ ತಯಾರು ಮಾಡ್ತೀರಿ, ಏನೇನ ಅದಕ್ಕೆ ನೀವು ಬಳಸ್ತೀರಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಅದು ನಾವು ಈಗ ಬಿದಿರಿದೆ ನಿಮ್ ಕೈಲಿ ಹಿಡಿದಿರೋದು, ಬಿದಿರು ದಂಡಿಗೆ, ಇದು ದಂಡಿಗೆ. ಇದು ಏಕದಾರಿ ನಾವು ಗಿಡದಿಂದ ದಪ್ಪ ಮಾಡಿ ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಇದು ತಳ್ಳಾಗುತ್ತೆ. ಈಗ ಈ ರೂಪ ಬರ್ಬೇಕಾದ್ರೆ ಹಾಗೆ ನಾವು ಸಾಮಾನ್ಯವಾಗಿ ನೋಡಿದೀವಿ ಸೋರೆ ಬುರುಡೆನ, ಈ ರೂಪ ಬರಲ್ಲ. ಅದು ಉದ್ದದಿರುತ್ತೆ, ಇಲ್ಲ ಅಂದ್ರೆ ಉದ್ದದಿರುತ್ತೆ. ಇದು ಗಣೇಶನ ಮುಖ, ಒಂದು ಶಿವನ ಮುಖ ಕಂಡಂಗ್ ಕಾಣುತ್ತೆ. ಇದು ಪಂಚಮುಖಿ ಮುಖ ಕಂಡಂಗ್ ಕಾಣುತ್ತೆ. ಈಗ ಏನಪ್ಪಾ ಅಂದ್ರೆ ಈ ತರ ತೆಳುವಾಗಿ ಇನ್ನೂ ಅಗಲ ದಪ್ಪ ಮಾಡ್ಬೇಕು ಅಂದ್ರೆ ಒಂದು ರಾಗಿ ಕಲ್ನ ಒಳಗಡೆನೆ ಮಡಗ್ಬಿಟ್ಟು ಇದ್ರ ತೊಟ್ನ ಆ ರಾಗಿ ಕಲ್ಲು ಒಳಗಡೆ ಹೋಲ್ಸಾಗಿ ಒಳಗಡೆ ಇಟ್ಟಿ ಈ ಕಡೆ ಸಣ್ಣ ಸಣ್ಣ 4 ಕಲ್ಲು ಹಿಂಗ್ ಬಿಟ್ಬಿಟ್ರೆ ಅದು ಏನಾಗುತ್ತೆ, ಹಿಂಗೆ ತಳ್ಳಿಗೆ ಬಲಿತಾ ಇರುತ್ತೆ, ಹರಡಿಕೊಳ್ಳುತ್ತೆ. ಅಂದ್ರೆ ನೀವು ಬೆಳೆಯೋ ಸೋರೆ ಬುರುಡಿಗೆನೆ ಬೆಳೆಯೋ ಹಂತದಲ್ಲೇನೆ ಮೇಲ್ಗಡೆ ಏನಾದ್ರೂ ಒಂದು ಒತ್ತಡ ಇರಬೇಕು, ಒತ್ತಡ ಇರಬೇಕು. ಅದು ಇದು ಸಣ್ಣ ಒಂದು ಬಲಿತಾ ಸಣ್ಣದ ಒಂದು ಪೀಚು ದಪ್ಪ ಆಯ್ತಾ ಹರಡ್ಕಣುತ್ತೆ, ಹಿಂಗೆ ಹರಡ್ಕಣುತ್ತೆ. ನಾವು ವಿಶೇಷವಾಗಿ ಬೆಳೆಸ್ಬೇಕು ಅಂದ್ರೆ ಹಂಗ ಹರಡ್ಕಣುತ್ತೆ. ಆಗ ಅದ್ರೊಳಗನೆ ಹಣ್ಣಾಗಿ ಕಾಯಾಗಿ ತಳ್ಳಾಗುತ್ತೆ. ತಳ್ಳಾದ್ಮೇಲೆ ಅದನ್ನೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ಒಂದ್ ಕಡೆ ಮಡಿಕೊಂಡು ಆಗ ಇದನ್ನ ಕಟ್ಟಕ್ ಶುರು ಮಾಡೋದು. ಹೇಗೆ ಅಂದ್ರೆ ಈ ಕಟ್ಟಬೇಕು ಅಂದ್ರೆ ಮೊದಲನೇನೆ ಇದೆಲ್ಲ ಒಂದು ಅನುಭವ ಇತ್ತು. ಎರಡನೇದೇ ಕಟ್ಟ ರೀತಿಲಿ ನಾನು ಮುಕ್ಕಲ್ ಅರ್ಧ ಭಾಗ ಕಲ್ತ್ಕೊಂಡಿದ್ದೆ. ಇನ್ನೊಂದು ಕಾಲವಾಗ ಅರ್ಧ ಭಾಗಕ್ಕೆ ನಮ್ಮೂರಿನಲ್ಲೇ ಒಬ್ರು ಇದು ಕದ್ರಪ್ಪ ಸ್ವಾಮೀಜಿರು ಅಂತಿದ್ರು, ಸಾಧುರು ಅವರುನು. ಅವ್ರ ಬಳಿಯಲ್ಲಿ ಹೋಗಿ ಈ ಗಮ್ಮು ಅಂದ್ರೆ ಇದು ಮೇಣ ಹಾಕೋದು ಕಲ್ತ್ಕೊಂಡೆ. ಮೊದ್ಲು ಮೇಣ ಸಿಗ್ತಾ ಇತ್ತು, ಮೇಣ ಅಲ್ಲ ಅವಾಗ ಇದು ಗೊತ್ತಿರ್ಲಿಲ್ಲ ನನಗೆ. ಇದು ಮೆಟಲ್ ಪೇಸ್ಟ್ ಅಂತ, ಮೆಟಲ್ ಪೇಸ್ಟ್. ಆ ಮೇಣ ಹಾಕೋದ್ ಕಲ್ತ್ಕೊಂಡೆ. ಅದ್ರಿಗೆ ಸ್ವಲ್ಪ ಗುಮ್ಮು ಕಮ್ಮಿ ಆಯ್ತು ಆ ಮೇಣದಲ್ಲಿ. ಅರೆ ನಾನು ಸ್ವಂತ ಒಂದು ಬುದ್ಧಿ ಓಡಿಸ್ದೆ, ಈ ಮೆಟ್ಲಿ ಪೇಸ್ಟ್ ಹಾಕಿದ್ರೆ ಬಹಳ ಚೆನ್ನಾಗಿರ್ಬೋದಲ್ವ ಅಂದ್ರೆ ಒಂದ್ ದಿವಸ ಹಾಕಿ ತಯಾರು ಮಾಡಿದ್ಕೆ ಮೆಟ್ಲಿ ಪೇಸ್ಟ್ಗೆ ಒಳ್ಳೆ ಗುಮ್ ಕೊಡ್ತು, ನಾದ ಬಂತು. ಇದೇ ಕರೆಕ್ಟ್ ಅಂದ್ಬಿಟ್ಟು ಆವಾಗ ಇದನ್ನೇ ತಗೊಂಡು ಆವಾಗ ಅವರು ನಮ್ಮ ಕದ್ರಪ್ಪ ಗುರುಜಿಗಳು ಹೇಳದಂಗೆ ಇದೆಲ್ಲ ಕೊರದಿ ಮಾಡಿ ಅವ್ರದ್ದು ಸ್ವಲ್ಪ ಕಲ್ತ್ಕೊಂಡೆ. ಓಕೆ, ಈಗ ಮುಂದಿನ ಮಾಹಿತಿ ಕೊಡೋದಕ್ಕೆ ಮೊದಲು ಇದನ್ನ ಹಾಗೇನೆ ಒಂದು ಇದರಿಂದ ನಾದವಂಸಿ, ಯಾಕೆಂದ್ರೆ ಹಿತ್ಲಲ್ಲಿ ಬೆಳೆದಂತ ಸೋರೆ ಬುರುಡೆನ ತಂದು ಹೀಗೆ ಕೂಡಿಸ್ಬಿಟ್ರೆ ಅದರಿಂದ ನಾದ ಹೇಗೆ ಬರುತ್ತೆ ಅನ್ನುವಂಥದ್ದು ನಮಗೆಲ್ಲ ಅಚ್ಚರಿ. ಅದಕ್ಕೆ ನಾದದ ಹೊರವಂಸಿ ಅದರಿಂದ ನುಡಿಸಿ ತಂತಿ ಮೀಟಿ.
ಇದನ್ನ ನಮ್ಗೆ ಬೇಕಾದ ಶ್ರುತಿಗೆ ನಮಗೆ ಬೇಕಾದ ರೀತಿನಲ್ಲಿ ಇಟ್ಕೋಬಹುದು, ಮೇಲೆ ಇಟ್ಕೊಬಹುದು, ಬೇಕಾದ ಶ್ರುತಿಲಿ ಇಟ್ಕೊಬಹುದು. ನಮ್ಗೆ ಯಾವ ಮಟ್ಟಕ್ಕೆ ಇಲ್ಲ ಶ್ರುತಿ ಮಣಿನ ಈ ಮಣಿನ ಸರಿ, ಈ ಮಣಿಲೆ ಇಲ್ಲಿಂದ ಇಲ್ಲಿವರೆಗೂ ಆ ಪೇಪರ್ ನಲ್ಲಿ ಒಂದು ಬಸವಣ್ಣವ್ರ ಒಂದು ವಚನ ಒಂದು ಈ ಪೇಪರ್ ನಲ್ಲಿ ಕೊಟ್ಟಿದ್ರೆ ಆ ವಚನನೇ ಒಂದು ಹಾಡು ಮಾಡ್ಕೊಂಡಿದ್ದೀನಿ ನಾನು. ಆ ಹಾಡು ಈ ಹಾಡು ಆವಾಗಲೇ ನೀವು ಆರಂಭದಲ್ಲಿ ಹಾಡಿದ್ರಿ. ಅಲ್ಲಿ ರುದ್ರಾಕ್ಷಿ ಮಣಿಗಳನ್ನ ಯಾಕೆ ಇಟ್ಟಿದ್ರಿ? ಗುರುಗಳ ಅದು ಮುಖ್ಯ ಪಾಯಿಂಟ್. ಇಲ್ಲಿ ನೋಡಿ, ಈ ಸೊರೆ ಬುರುಡೆ ಸಮುದ್ರದ ಇಡೀ ಜಗತ್ನಲ್ಲಿ ಸಮುದ್ರದ ಮೇಲೆ ಜಗತ್ತು ಅನ್ನತಕ್ಕಂಥ ಭೂಮಿ. ಈ ಸೊರೆ ಗುಂಡು ಆಕಾರದ ಜಗತ್ತೇ ಒಂದು ಭೂಮಿ ಆಯ್ತು. ಇದು ಹೌದು, ಭೂಮಿ ಗುಂಡಾಗಿದೆ, ಭೂಮಿ ಗುಂಡಾಗಿದೆ ಅನ್ನೋದು ಒಂದು ಆಕಾರ ಆಯ್ತು. ಈ ಭೂಮಿ ಮೇಲೆ ಏನಿಟ್ಟಿದ್ದಾನೆ? ಮುಖ್ಯವಾಗಿ ನಮ್ಮ ಮಾನವರನ್ನು ಇಕ್ಕಿದ್ದಾನೆ ಪರಮಾತ್ಮ. ನಿರಾಕಾರ ಜ್ಯೋತಿ ಶಿವ ಪರಮಾತ್ಮ ಜಗತ್ತಿಗೆ ಒಡೆಯ. ಅವ್ರಿಕ್ಕಿರುವಾಗ ಆ ಮಾನವರ ಅವರು ವಿಕಾರ ಏನಂದ್ರೆ ಮುಖ್ಯ ಅದು ಅರಿಷಡ್ವರ್ಗಗಳು ವಿಕಾರ ಅಂದ್ರೆ 6 ವಿಕಾರ. 6 ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ. ಇಷ್ಟು ವಿಕಾರಗಳು ಮಾನವರು ಇನ್ನೂ ಬಿಟ್ಟೇ ಇಲ್ಲ. ಎಲ್ಲ 6 ವಿಕಾರಗಳಿಗಿನ್ನ ಒಂದು ಕಾಮ ಅನ್ನೋದು ಈ ಪ್ರಪಂಚನೇ ಸುಡ್ತಕ್ಕಂಥದ್ದು, ಅದೇ ದೊಡ್ಡ ಶತ್ರು. 6 ಅರಿಷಡ್ವರ್ಗಗಳನ್ನ ಆಧಾರವಾಗಿ ಸಂಕೇತವಾಗಿ ಇಟ್ಕೊಂಡು ರುದ್ರಾಕ್ಷಿ ಮಣಿ ಇದು ಈ ಮನುಷ್ಯರು 6 ವಿಕಾರಗಳನ್ನ ಬಿಡೋದಕ್ಕೆ ಸಲುವಾಗಿ ಈ 6 ಮಣಿನ ಇಲ್ಲಿ ಇಟ್ಟಿದ್ದೇನೆ. ಓಕೆ, ತಂತಿ ಏನ್ ಹೇಳುತ್ತೆ? ಆ ತಂತಿ ಇಡೀ ಭೂಮಿ ಮಂಡಲದಿಂದ ಒಬ್ಬ ಪರಮಾತ್ಮನ ನೋಡೋದಕ್ಕೆ, ಹೋಗೋದಕ್ಕೆ ಅದು ಮಾರ್ಗ, ಒಂದೇ ದಾರಿ. ನಮ್ಮ ಸಂಕಲ್ಪಗಳು ಹೇಳೋದೊಂದು ಮಾಡೋದು ಈ ಮಾನವರ ಕಥೆ ಆಗಿದೆ. ಎಷ್ಟೋ ಆಗಿ ಏನೇನೋ ಅಲ್ಲಲ್ಕೊಲ ಆಗಿದೆ. ಈಗ ನಾವು ಒಂದೇ ದಾರಿ ಬರಬೇಕು ಅಂದ್ರೆ ಈ ಏಕದಾರಿ ಗುಪ್ತದ ಜ್ಞಾನದಲ್ಲಿ ಬಂದಾಗ ಒಂದೇ ದಾರಿ ಪರಮಾತ್ಮನ ಕಡೆ ನಮ್ಮ ಮನಸ್ಸು ಬರುತ್ತದೆ. ಆಗ ಇಲ್ಲಿ 5 ಮಣಿಗಳಿದಾವೆ ಸ್ವಾಮಿ. ಹೌದು, 5 ಮಣಿ ಏನಂದ್ರೆ ಇದು 5 ಮಣಿ ಭೂಮಿ, ಬೆಳಕು, ಪಂಚಭೂತಗಳು ಕರೆಕ್ಟ್. ಪಂಚಭೂತಗಳು ನಾವೇನಾದ್ರೂ ಅನ್ನ ಆಹಾರ ಊಟ ಮಾಡುವಾಗ, ತಿನ್ನುವಾಗ, ಉಣ್ಣುವಾಗ ಆ ಪಂಚಭೂತಗಳು ಒಂದು ನೆನಪು ಮಾಡ್ಕೊಂಡು, ಪರಮಾತ್ಮ ನೆನಪು ಮಾಡ್ಕೊಂಡು ನಾವು ಪಂಚಭೂತಗಳಿಂದ ಈ ಕಾಯ ಆಗಿದೆ. ಅರಿಷಡ್ವರ್ಗಗಳನ್ನ ಆಚೆಗೂಡಿಸಿ ಈ ತಂತಿಯ ರೂಪದಲ್ಲಿ ಭಗವಂತನ ಹತ್ರ ಹೋಗ್ಬೇಕು ಅನ್ನೋದು ಸಂದೇಶ. ಎಸ್, ಇಲ್ಲಿ ಒಂದೇ ಮಣಿ ಇದೆ ಮೇಲೆ. ಈ ಮಣಿ ಇಡೀ ಜಗತ್ತಿಗೆ ನಿರಾಕಾರ ಪರಮಾತ್ಮ. ದೇವನೊಬ್ಬನೇ, ನಾಮ ಹಲವು. ಎಲ್ಲಿ ಎಷ್ಟು ಸಾವಿರಾರು ದೇವರ ಮಂದಿರಗಳಲ್ಲಿ ಪೂಜೆ ಮಾಡಿದ್ರೂ ಒಬ್ಬನಿಗೆ ಹೋಗುದು. ಖಂಡಿತ. ಈಗ ಈ ಏಕತಾರಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ತತ್ವಪದ ಇದೆಯಾ, ಹಾಡಿದೆಯಾ? ಇದೆ, ದಯಮಾಡಿ ಅದನ್ನ ಪ್ರಸ್ತುತಪಡಿಸಿ. ದೇವರು ತನ್ನೊಳಗಿರಬೇಕಾದರೆ ತನ್ನ ನಿಜವು ತಾನು ತಿಳಿಯಬೇಕು. ತನ್ನ ನಿಜವು ತಾನು ತಿಳಿಯಬೇಕಾದರೆ ಸಕಲ ಸಂಶಯವೆಲ್ಲ ಅಳಿಯಬೇಕು. ಸಕಲ ಸಂಶಯವೆಲ್ಲ ಅಳಿಯಬೇಕಾದರೆ ಸಾಧು ಸಜ್ಜನರ ಸಂಘ ಸೇರಬೇಕು. ಶರಣರ ಸಂಘ ನೀವು ಮಾಡಬೇಕು. ಸಾಧು ಸಜ್ಜನರ ಸಂಘ ಸೇರಬೇಕಾದರೆ ಕಾಯಕವನ್ನು ನೀ ಮಾಡಬೇಕು. ಸಾಧು ಸಜ್ಜನರ ಸಂಘ ಸೇರಬೇಕಾದರೆ ಸಾಧನೆ ನೀವು ಮಾಡಬೇಕು. ಸಾಧನೆ ಮಾಡಿದ್ರೆ ಏನಾದ್ರೂ ಒಂದು ಮೋಕ್ಷ ಸಿಗ್ಲಿಕ್ಕೆ. ನೀವು ತಯಾರು ಮಾಡಿದಂತ ಏಕತಾರಿಗಳು ಬೇರೆ ಬೇರೆಯವರಿಗೆಲ್ಲ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀನಿ ಸ್ವಾಮಿ. ಇದು ಸಾಧು ಸಂತರುಗಳಿಗೆ, ಆಮೇಲೆ ಕಲಾವಿದರುಗಳಿಗೆ, ಆಮೇಲೆ ಗೃಹಸ್ಥ ಸಾಧುಗಳಿಗೆ, ಇಂಥವರೆಲ್ಲ ಕೇಳ್ತಾ ಇದ್ದಾರೆ. ಅವ್ರು ಬೇಕಾದಾಗ ನಾನು ಮಾಡಿ ನಾನು ಕೊಡ್ತೀನಿ. ಕೆಲವರು ಕೊಡ್ತಾರೆ, ಕೆಲವರು ಕೊಡ್ತಾರೆ,
ಎಷ್ಟು ಕೊಡ್ತಾರೋ ಅದನ್ನ ನಾನು ಇಸ್ಕೊಂತೀನಿ ಗುರುಗಳೇ. ಅದೇನ್ ಜೀವನ ಇದರಿಂದನೇ ಅಂತ ಅಲ್ಲ, ಇದರಿಂದ ಅಲ್ಲ, ಇದಕ್ಕೇನಾದ್ರೂ ರೆಡಿ ಮಾಡಿ ಹಾಕ್ಬೇಕು, ಇದನ್ನೆಲ್ಲ ಬಂಡವಾಳ ಹಾಕ್ಬೇಕು ಅಂದ್ರೆ ನಾನು ಸ್ವಲ್ಪ ಸಾಲ ಪಾಲ ಮಾಡಿ ಹಾಕಿರ್ತೀನಿ. ಅವ್ರು ತಿಳ್ಕೊಂಡು ಪಾಪ ಇವ್ರದೊಂದು ಕಾಯಕ ಅಂತ ತಿಳ್ಕೊಂಡ್ ಕೊಟ್ರೆ ಪರವಾಗಿಲ್ಲ, ನಾನು ಕೇಳಿ ನಾನು ಹೆಚ್ಚಿಗೆ ಇದ್ ಮಾಡಿ ನಾನು ಇಸ್ಕೊಳಲ್ಲ, ಡಿಮಾಂಡ್ ಮಾಡಕ್ ಆಗಲ್ಲ. ಒಳ್ಳೇದಾಗ್ಲಪ್ಪ ಹೋಗ್ಬಿಟ್ಟು ಬನ್ನಿ, ಇದು ಲೋಕ ಕಲ್ಯಾಣಕ್ಕಾಗಿ ನನ್ನ ಕಾಯಕ ಇದೆ ಸರ್. 2 ರೊಟ್ಟಿ ತಿಂದ್ರೂ ನಮ್ಮ ಒಂದು ನಾಡಿಗೆ, ನಮ್ಮ ದೇಶಕ್ಕೆ, ನಮ್ಮ ಊರಿನ ಜನಗಳಿಗೆ, ಸಾಧು ಸಂತರುಗಳಿಗೆ ಒಳ್ಳೆ ಜ್ಞಾನ ಸಿಗ್ಲಿ, ನನ್ನಿಂದ ಒಳ್ಳೆ ಒಂದು ಏನೋ ಒಟ್ಟು ಬಂದ್ಬಿಟ್ಟಿದ್ದೀನಿ ಈ ಭೂಮಿ ಮೇಲೆ, ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬಿಟ್ಟು ಹೋಗ್ಬಿಡೋಣ ಈ ಗೃಹಸ್ಥದಲ್ಲಿ ಬಂದು ನಾನು ಇದನ್ನ ಕಾಯಕ ಮಾಡ್ತಾ ಇದ್ದೀನಿ. ಇದು ಒಂಥರ ಇದೆ. ಅಲ್ಲಿ ತಾವು ಇನ್ನೊಂದು ತರದ ಏಕತಾರಿಯನ್ನು ಇಟ್ಟಿದ್ರಿ, ಏನು ವಿಶೇಷ ಅದ್ರದ್ದು? ಇದ್ರದ್ದು ವಿಶೇಷ ಇದಿಟ್ಟಿ ಇದು ಸ್ವಲ್ಪ ಜಾಸ್ತಿ ಖರ್ಚಾಗಿದೆ ಅನ್ಸುತ್ತೆ. ಖರ್ಚಾಗಿದೆ. ಇದು ಏಕದಾರಿ ಅಂದ್ರೆ ಒಂದೇ ದಾರಿ, ಒಂದೇ ದಾರಿ. ನಾವು ಆಡು ಮಾತಲ್ಲಿ ಏಕತಾರಿ ಅಂತೀವಿ, ಆದ್ರೆ ಏಕದಾರಿ ಅದು ಮೂಲ. ಒಂದೇ ಮಾತಿನಲ್ಲಿರಪ್ಪ, ಇಲ್ಲಿ ಹೇಳೋದೊಂದು ಅಲ್ಲಿ ಮಾಡೋದೊಂದು ಮಾಡಬಾರದು ಅಂತ. ಇದೆಲ್ಲ ಹಾಡು ರೂಪನಾಗಿಲ್ಲಿ ಇವೆ. ಈಗ ಇದ್ರಲ್ಲಿ 4 ತಂತಿ 4 ತಂತಿ ಇರೋದ್ನ ತಂಬೂರಿ ಅಂತೀವಿ, ತಂಬೂರಿ ಅಂತೀವಿ. ಆಮೇಲೆ ನಾನು ದೇಶದ ಒಂದು ಪ್ರೇಮಿ ಆಗಿರೋದ್ರಿಂದ ಈ ನಮ್ಮ ಧ್ವಜ, ನಮ್ಮ ಭಾರತದ ಸುಂದರವಾದ ಭಾರತ ದೇಶ ಧ್ವಜ ನಾನು ಬಣ್ಣ ಹಾಕೊಂಡು ಇದ್ರನ್ನ ಈ ಮೇಲೆ ಪ್ರೀತಿ ಇದೆ ನನಗೆ. ಅಲ್ಲಿಂದ ಇನ್ನ ಒಂದು ವಿಶೇಷ, ಈ ಧ್ವಜ ಹಾಕ್ತಾ ಇಲ್ದಿರ ಒಂದು ಇದ್ ಮಾಡ್ತೀನಿ. ಒಂದು ಇಲ್ಲಿ ತಪ್ಲಾ ಶಬ್ದ ಬರುತ್ತೆ, ಇಲ್ಲಿ ತಪ್ಲಾ ಬರುತ್ತೆ, ಇಲ್ಲಿ 3 ವಾದ್ಯ ಬರ್ತದೆ ಇದ್ರೊಳಗೆ. ಅದನ್ನ ನುಡಿಸಿ ಅದನ್ನ ಸ್ವಲ್ಪ. ಇಲ್ಲಿ ಗೆಜ್ಜೆ ಇರುತ್ತೆ, ಗೆಜ್ಜೆ ಇನ್ನೊಂದು ಕಡ್ಡಿ ಬರುತ್ತೆ, ಕಡ್ಡಿ ಆಮೇಲೆ ಹಾಕಿ ನೋಡ್ತೀನಿ ಇನ್ನೊಂದ್ಸರಿ. ಕಡ್ಡಿ ಬರ್ತಾರೆ, ಈ ಗೆಜ್ಜೆ ಇಲ್ಲಿರ್ತದೆ, ಕಡ್ಡಿ ಗೆಜ್ಜೆ ಇರ್ತದೆ, ಇಲ್ಲಿ ಒಂದು ವಾದ ಬರ್ತದೆ ನೋಡಿ. ಇದರಲ್ಲಿ ಒಂದೇ ಜ್ಞಾನಿಯ ಗುಣ ಬ್ಯಾರೆ ತಾತ ಅಜ್ಞಾನಿ ಗುಣ ಬ್ಯಾರೆ, ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಮುಳ್ಳಿನ ಮರವೋ, ಜ್ಞಾನಿಯ ಗುಣ ಬ್ಯಾರೆ ತಾತ ಅಜ್ಞಾನಿ ಗುಣ ಬ್ಯಾರೆ. ಇದನ್ನ ಅಂದ್ರೆ ಇದರಲ್ಲಿ ಬೇರೆ ಬೇರೆ ವೈಶಿಷ್ಟ್ಯಗಳಿರೋದ್ರಿಂದ ಅದಕ್ಕೆ ತಕ್ಕನಾಗೇನೆ ನೀವು ಅದನ್ನ ತಯಾರು ಮಾಡಿದ್ರಿ. 3 ವಾದ್ಯ ಇದ್ರಲ್ಲೇ ಬರ್ತದೆ, ತಯಾರು ಮಾಡಿ ಇಟ್ಟಿದ್ದೀನಿ. ಗೆಜ್ಜೆ, ತಫ್ಲಾ ಇದು. ತಾವು ಹಾರ್ಮೋನಿಯಂ ನುಡಿಸ್ತೀರಿ, ತಬಲಾ ನುಡಿಸ್ತೀರಿ, ಕಂಜರ ಮಾಮೂಲಿ ಅವೆಲ್ಲ ತಾಳಗಳು ಮಾಮೂಲಿ. ಕಂಜರ, ಕಂಚಿ ಇದೆಲ್ಲ ನಾನೇ ತಯಾರು ಮಾಡ್ತೀನಿ ಸರ್. ನೀವೇ ತಯಾರು ಮಾಡ್ತೀನಿ? ಚರ್ಮದ ಹಾಡಿನ ಚರ್ಮ, ಇದು ಕಂಜರ ನಾನೇ ತಯಾರು ಮಾಡಿ ಅರಣ್ಯ ಪಾದಯಾತ್ರೆ ನಮ್ಮ ಶಿಶಿದ್ರಿಗೆಲ್ಲ ಕೊಡ್ತಾ ಇರ್ತೀನಿ, ಕೇಳೋರಿಗೆಲ್ಲ. ಅಂದ್ರೆ ನಿಮ್ದೊಂದು ಗುಂಪಿದೆ ಸರ್. ಏನು ಗುಂಪಿಗೆ ಏನ್ ಹೆಸರಿಟ್ಟಿದ್ದೀರಿ? ನಾನು ಮಲೆಮಹದೇಶ್ವರ ಟ್ರಸ್ಟ್ ಅಂತಾನೆ ಇಟ್ಕೊಂಡಿದ್ದೀನಿ. ಈಗ ಮಲೆಮಹದೇಶ್ವರನ ಅರಣ್ಯ ಪಾದಯಾತ್ರೆ ಹೋಗ್ಬೇಕಂದ್ರೆ ಎಲ್ಲ ಶಿಶಿದ್ರು ಒಂದ್ ಜೊತೆಲಿ ಸೇರ್ತಾರೆ. ಅವಾಗ ನಾವು ಎಲ್ಲಾನು ವಾದ್ಯಗಳು ಖುಷಿಯಾಗಿ ನಮ್ ಜೊತೆಲಿ ಕುತ್ಕೊಂಡು ಹಾಡ್ತೀವಿ ವರ್ಷಕ್ಕೊಂದ್ಸಲ. ಅಂದ್ರೆ ಪಾದಯಾತ್ರೆ ಹೋಗ್ತೀರಿ? ಪಾದಯಾತ್ರೆ ಹೋಗುವಾಗ ಈಗೆಲ್ಲ ವೆಹಿಕಲ್ ಮಾಡ್ಕೊಂಡು ಹೋಗುವಂತದ್ದು ದಿನಗಳಲ್ಲಿ ನೀವು ಪಾದಯಾತ್ರೆ ಹೋಗ್ತೀರಿ? ಹೋಗ್ತಾ ಇದ್ದಿ. ಇದನ್ನ ಒಂದು ಕಾಯಕನೇ ಬೆಳೆಸಿ ಅವ್ರಿಗೂ ಕಲ್ಸ್ಕೊಡ್ತಾ ಇದ್ದೀನಿ. ಹೋಗ್ತಾ ಹಾಡ್ತಾ ಇದೀವಿ. ಪಾದಯಾತ್ರೆ ಹೋಗುವಾಗ ಹಾಡ್ತೀರಿ. ಹೇಗೆ ಮಹದೇಶ್ವರನ ಹೇಗೆ ನೆನ್ಸ್ಕೊಳ್ತೀರಿ ಹಾಡಿನ ಮೂಲಕ? ಅದೊಂದು ಹಾಡು ಬರಲಿ. ಅದೇ ಸರ್, ಈಗ ದೇವಾಲಯಗಳಿಗೆ ಅಥವಾ ಈ ತರದ ಕ್ಷೇತ್ರಗಳಿಗೆ ನಡ್ಕೊಂಡು ಹೋಗೋದು ತೀರಾ ಕಡಿಮೆ. ಆದ್ರೆ ನಡ್ಕೊಂಡು ಹೋಗುವಾಗ ನೀವು ಆಯಾಸ ಕಳೆದು ಸಂಪೂರ್ಣವಾಗಿ ನಿಮ್ಮನ್ನ ನೀವು ದೇವರಿಗೆ ಅರ್ಪಣೆ ಮಾಡ್ಕೊಳ್ತೀರಲ್ಲ, ಅದು ಬಹಳ ದೊಡ್ಡದು. ಹಾಗಾಗಿ ಅದರ ಒಂದು ಹಾಡು. ಹಾನುಮಲೆ ಹದಿಕಾರ ಗುಂಜುಮಲೆ ಗುರುಕಾರ ಮೂಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಾದೇವ ಮೂಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಾದೇವ ಆಸೆ ಎನಗಿಲ್ಲ ಈವಾಸೆ ಎನಗಿಲ್ಲ ನರರಾಸೆ ನಮಗೆ ಮೊದಲಿಲ್ಲ
ಬಾ ನನ್ನ ದೇವ. ನರರಾಸೆ ನಮಗೆ ಮೊದಲಿಲ್ಲ, ಬಾ ನನ್ನ ದೇವ. ನಿನ್ನಾಸೆ ನಮಗೆ ಅನುಗಾಲ, ಬಾ ನನ್ನ ದೇವ, ಬಾ ನನ್ನ ದೇವ. ಅಂದ್ರೆ ಇದು ಈಗ ಇದರಿಂದ ಜೀವನ ನಡೆಯಲ್ಲ ಅಂದ್ರೆ ಬೇರೆ ಏನು ಪರ್ಯಾಯ ನಿಮ್ಮ ಬದುಕು ನಡೆಸೋದಿಕ್ಕೆ? ಒಂದು ಈ ಎಲ್ಲಾ ಕೆಲಸಗಳಿಂದ ಹೊಟ್ಟೆ ತುಂಬಲ್ಲ ಖಂಡಿತ. ಏಕತಾರಿಯನ್ನ ತಯಾರು ಮಾಡ್ತಿದ್ರಿ, ಎಲ್ರು ಮುನ್ನಡೆಸೋದಿಕ್ಕೆ ದಾರಿಯನ್ನು ತೋರಿಸ್ತಾ ಇದ್ರಿ. ಬಹುತೇಕ ಆ ಒಂದು ಗುಂಪಿನಲ್ಲಿ ಬಹುತೇಕ ಎಲ್ರಿಗೂ ಕೂಡ ಇದೇ ದೇವರು. ಹೌದಲ್ಲ? ಈ ದೇವರು ಈಗ ನಿಮ್ಗೆ ಹೊಟ್ಟೆ ತುಂಬಿಸ್ತಾ ಇಲ್ಲ, ಬೇರೆ ಏನ್ ದಾರಿ? ಅದಕ್ಕೆ ಬೇರೆ ಅದು ಮುಖ್ಯವಾದ ಮಾತು. ಬೇರೆ ಗುರುಗಳೇ, ನಾನು ಒಂದು ಸೈಕಲ್ ಈಗೂನು ಒಂದು ಸೈಕಲ್ 30 ವರ್ಷಗಳಿಂದ ಸೈಕಲ್ ತುಳಿತಾ ಇದ್ದೀನಿ. ಆ ಸೈಕಲ್ ತುಳಿಯೋದ್ರಿಂದ ನನಗೆ ರೋಗ ರುಜಿನಗಳು ಏನು ಇಲ್ಲ. ಆಮೇಲೆ ಒಂದು ಹಾರ್ಮೋನಿ ಪೆಟ್ಟಿಗೆ ಹಿಂದೆ ಇಕ್ಕಣಿವ್ನಿ, ಒಂದು ಕರ್ನೆ ಮುಂದೆ ಇಕ್ಕಣಿವ್ನಿ. ನಾನು ಸೈಕಲ್ ಕರ್ನೆ ಅಂದ್ರೆ ನಾನು ಗಾರೆ ಕೆಲಸದ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದೆ. ನಾನು ನೈಟ್ ಎಲ್ಲ ಹಾರ್ಮೋನಿಯಂ ಕಲ್ಸಕ್ ಹೋಗೋದು, ನಾಟಕ ಕಲ್ಸಕ್ ಹೋಗೋದು. ನಿದ್ದೆಗೆ ಇಟ್ಕೊಂಡು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು, ಮಕ್ಕಳನ್ನ ಓದ್ಸಕ್ಕೆ ಜೀವನಕ್ಕೆ ಇಲ್ಲೆಲ್ಲ ಬರೀ ಈ ಕಲೆನೇ ನೆಟ್ಟಿದ್ರೆ ಊಟದ ಜೊತೆಗೆ ಉಪ್ಪಿನಕಾಯಿ ಇದೆ ಕಲೆ. ಜೀವನಕ್ಕೆ ಒಂದು ದಾರಿ ಬೇಕು ನನಗೆ, ಅದು ಹುಡಿಕೊಂಡು ಕರ್ನೆ, ಸೈಕಲ್, ಹಾರ್ಮೋನಿ ಪೆಟ್ಟಿಗೆ, ಇದು ನನ್ನ ಬೆಳಕಿನ ಗೆಳೆಯ. ಅಂದ್ರೆ ಬದುಕು ನಡೆಸೋದಕ್ಕೆ ಸೈಕಲ್ ತುಳಿತಾ ಇದ್ದು ಈಗ ಇಲ್ಲ. ಈಗ ಸೈಕಲ್ ತುಳಿತಾ ಈಗೂ ಸೈಕಲ್ ತುಳಿತೀನಿ. ಈಗೂ ಅಕ್ಕಪಕ್ಕದಲ್ಲಿ ಏನೋ ಕಲ್ಸಕ್ ಹೋಗ್ಬೇಕು ಅಂದ್ರೆ ಮಕ್ಳುಗಳಿಗೆ ಹಾರ್ಮೋನಿಯಂ ಪಾಠ ಮಾಸ್ಟರ್ಗಳನ್ನ ಕಲಿಸ್ತೀನಿ. ಏಕದಾರಿ ತತ್ವಪದ ಕಲ್ಸಕ್ ಹೋಗ್ಬೇಕು ಅಂದ್ರೆ ನಾನು ಸೈಕಲ್ ತಗೊಂಡ್ ಹೋಗ್ತೀನಿ. ಅವ್ರಿಗೆ ನೀವು ಒಂದು ಅರ್ಧ ಅವರ್ ಪಾಠ ಕಲ್ಸ್ಬಿಟ್ಟು ಮತ್ತೆ ನನ್ನ ಇದಕ್ ಬರ್ತೀನಿ. ಕಲಿಯೋ ಇಚ್ಛೆನ ವ್ಯಕ್ತಪಡಿಸ್ತಾರೆ ಜನ. ನಮಗೆ ತತ್ವಪದ ಬೇಕು, ಸೋಬಾನೆ ಪದ ಬೇಕು, ಜಾನಪದ ಗೀತೆ ಬೇಕು, ಅಥವಾ ಏಕತಾರಿ ನುಡಿಸೋದು ಕಲಿಬೇಕು, ಇದೆಲ್ಲ ಇಷ್ಟಪಡ್ತಾರೆ ಜನ. ಈಗ ದುಃಖದ ಪ್ರಪಂಚ, ಮುಳ್ಳಿನ ಪ್ರಪಂಚ, ದುಃಖ ಜಾಸ್ತಿ ಆದಂಗಲ್ಲ ಭಗವಂತನ ಕಡೆ ಬರ್ತಾ ಇರ್ತಾರೆ. ಈ ತತ್ವಪದ ಇಂಧನದ ಹುಡುಕ್ತಾ ಇರ್ತಾರೆ ಜನ, ಕೆಲವು ಜನ. ಅವಾಗ ಅಂದ್ರೆ ಈಗ ಅನಿವಾರ್ಯ ಆ ಕಡೆ ಹೋಗ್ಬೇಕು ಅನ್ನುವಂತ ತುಡಿತ ಜಾಸ್ತಿ ಆಗ್ತಾ ಇದೆ. ತುಳಿತ ಜಾಸ್ತಿ, ದುಃಖ ಜಾಸ್ತಿ ಐತೆ ಸಂಸಾರದಲ್ಲಿ. ಮುಳ್ಳಿನ ಪ್ರಪಂಚದಲ್ಲಿ ಅವರು ತಾಳಕ್ ಆಗ್ದಿರಾ ಇಂತ ಏಕದಾರಿ ನೋಡಿದ ತಕ್ಷಣ ಆ ಒಲವು ನಮ್ ಕಡೆ ಬಂದ್ಬಿಡುತ್ತೆ. ಏನೋ ಒಂದು ಖುಷಿ, ನೆಮ್ಮದಿಯನ್ನ ಪಡ್ಕೊಳ್ಳಕ್ಕೆ, ಶಾಂತಿಯನ್ನ ಪಡ್ಕೊಳ್ಳಕ್ಕೆ. ಹಿಂದೆ ಇದ್ದಿದ್ನ ಮರ್ತೋಗ್ಬಿಟ್ಟಿದ್ದು ಇವತ್ತು ಬೆಳಕಾಗ್ತಾ ಇದೆ. ಒಂದು ಮೊಳಕೆ ಚಿಗುರ್ತಾ ಇದೆ. ಈ ಲೋಕ ಕಲ್ಯಾಣಕ್ಕೆ ಜ್ಞಾನ ಯಾರಿಂದನೋ ಚಿಗುರ್ತಾ ಇದೆ. ನಾನು 300 ಕರೆಗಳು ಬಂದು ಮೊನ್ನೆ ಪೇಪರ್ ಅಲ್ಲಿ ಬಂದಾಗ ಒಂದು ತಿಂಗಳು, ಇದು ಬಹಳ ಚೆನ್ನಾಗಿದೆ ಸ್ವಾಮಿ, ಯಾರು ಏಕದಾರಿ ತಯಾರಿಕರು ಯಾರು ಇಲ್ಲ. ಇವತ್ತು ನೀವು ತಯಾರಿಕರು ಮಾಡ್ತಾ ಇದ್ರೆ ಕರ್ನಾಟಕಕ್ಕೆ ನೀವು ಒಳ್ಳೆ ಧನ್ಯವಾದ ಒಂದು ಕಾರ್ಯಗಳು ಮಾಡ್ತಾ ಇದ್ರೆ ಮಾಡಿ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಕೊಡ್ತಿದ್ರು. ನನಗದೊಂದೇ ಸಾಕು. 2 ರೊಟ್ಟಿ ತಿಂದ್ರು ನಾನು ಜನಗಳ ಸೇವೆ, ನಾಡಿನ ಒಂದು ಪ್ರೀತಿಗೋಸ್ಕರ ನಾನು ಬದುಕಿದ್ದೀನಿ ಸರ್. ನಿಜವಾಗ್ಲು ಬಹಳ ಒಳ್ಳೆ ಧನ್ಯದ ಕೆಲಸ. ಈ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದಿರಿ ಅಂತ ಕೇಳಿದಿವಿ. ಗುರುಗಳೇ, ಅಂದ್ರೆ ನೀವೇ ತಯಾರು ಮಾಡಿದಂತ ಲಿಂಗಗಳವು? ಖಂಡಿತ. ಯಾಕಂದ್ರೆ ಕರ್ಣ ಇತ್ತಲ್ಲ ಕೈಲಿ, ಕಲೆ ಇತ್ತು. ಖಂಡಿತ. 5 ಲಿಂಗಗಳನ್ನ ನಾನು ಬಟ್ಲಿಂಗ, ಜ್ಯೋತಿಲಿಂಗ, ಒಂದು ನಾಗಲಿಂಗ, ಇಂಥವೆಲ್ಲ ಒಂದು ಲಿಂಗಗಳು ಮಾಡ್ತೀನಿ. ಯಾಕೆ ಅಂದ್ರೆ ನಾನು ಒಂದು ಆಶ್ರಮದಲ್ಲಿ ಕಲ್ತ್ಕೊಂಡೆ ಈ ಲಿಂಗಗಳು ಮಾಡೋದು. ನಾನು ಒಂದಾನೊಂದು ಕಾಲದಲ್ಲಿ ನನಗೊಂದು ಮಾನಸಿಕ ಕಾಯಿಲೆ ಇತ್ತು. ಆ ಮಾನಸಿಕ ಕಾಯಿಲೆ ಹಾಸ್ಪಿಟಲ್ಗಳಿಗೆ ಹೋದೆ, ಎಲ್ಲ ಮೇಲಾಗ್ಲಿಲ್ಲ. ನಾನು ಅರಣ್ಯ ಪಾದೆ ಭಜನೆಗಳಿಗದೆ ಅಲ್ಲೆಲ್ಲ ಸ್ವಲ್ಪ ಮೇಲಾಯ್ತು ಭಜನೆಗಳಲ್ಲಿ. ಆ ಆಶ್ರಮದಲ್ಲಿ ಕುಂಬ್ಳಗೋಡಲ್ಲಿ ಒಂದು ಆಶ್ರಮ ಇದೆ. ಶಿವ ಪರಮಾತ್ಮನ ಮನೆ ಅದು. ನಿಜವಾದ ಭಗವಂತ ಈ ದೊರೆಗೆ ಹಿಡಿದಿರೋದು ನಮ್ಗೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ನಿಜವಾದ ಪರಮಾತ್ಮ. ಸರಿ. ಆ ಒಂದು ಮೆಡಿಟೇಷನ್ ಧ್ಯಾನನ ನನಗೆ ಕಲ್ಸ್ಕೊಟ್ರು. ಆ ಧ್ಯಾನ ಮಾಡ್ತಾ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನಗೆ ಸಂಪೂರ್ಣವಾಗಿ ನನಗೆ ಮಾನಸಿಕ ಎಲ್ಲ ವಾಸಿ ಆಗೋಯ್ತು. ಇವಾಗ ಖುಷಿ ಆಯ್ತು ನನಗೆ. ಜನಗಳಿಗೆಲ್ಲ ಒಂದು ಪಾಠ ಇದೆ, ಅದಕ್ಕೆ ಈ ತತ್ವ ಪದಗಳು ಇದೆಲ್ಲ ಕಲ್ತ್ಕೊಂಡು ನನ್ನಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಸಹ ಆ ಧ್ಯಾನ ಹೇಳ್ಕೊಡ್ತೀನಿ. ಅವ್ರು ಹೇಳಿದ ಜ್ಞಾನನ ನಾನು ನನ್ನ ಜ್ಞಾನದ ಜೋಳಿಗೆಲ್ಲ ಹಾಕೊಂಡು ಮತ್ತೆ ಬೇರೆಯವ್ರಿಗೆಲ್ಲ ದಾನ ಮಾಡ್ತೀನಿ. ಅಲ್ಲಿ ದಿವ್ಯಕ್ಕ ಅಂತ ಆಶ್ರಮದ ಒಂದು ದಿವ್ಯಕ್ಕರು ಅಂತ ಒಂದು ಆಶ್ರಮದ ಟೀಚರ್ ಇದ್ದಾರೆ. ಅಂದ್ರೆ ಅಲ್ಲಿ
ಅಂದ್ರೆ ಬಹಳ ಒಳ್ಳೆ ಮಾತು ಹೇಳಿದೆ. ನಿಮ್ಮ ಜೋಳಿಗೆಯಲ್ಲಿ ಏನೇ ಇದ್ರು ಒಳ್ಳೇದೇ ಇರುತ್ತೆ, ಒಳ್ಳೇದನ್ನೇ ಹಂಚುವಂಥದ್ದು, ಹಂಚಿ ಒಳ್ಳೇದನ್ನ ಬಿತ್ತುವಂಥದ್ದು ನಿಮ್ಮ ಕಾಯಕ. ಬಹಳ ಒಳ್ಳೆ ಮಾತು. ಇಲ್ಲಿ ಲಿಂಗದ ಬಗ್ಗೆ 2 ಮಾತು ಬೇಗ. ಆ ಲಿಂಗದ ನಾ ಏನಪ್ಪಾ ಅಂದ್ರೆ ಅಲ್ಲಿ ಆಶ್ರಮದಲ್ಲೇ ಕಲ್ತಿದ್ದೆ. ಈ ಲಿಂಗಗಳಲ್ಲಿ ನಾನು ಈಗೂನು ಲಿಂಗ ಮಾಡಿ ಆಶ್ರಮಗಳನ್ನ ಕೊಡ್ತಾ ಇದ್ದೀನಿ. ಆಶ್ರಮಗಳು ಅವರು ಬೇರೆಯವರಿಗೆ ಸಂದೇಶ ಕೊಡ್ತಾವ್ರೆ. ಅದೇ ಕುಂಬ್ಳಗೋಡಲ್ಲಿ ಒಂದು ಸೆಂಟರ್ ಇದೆ. ಆ ಸೆಂಟರ್ ಅಲ್ಲಿ ಒಂದು 50-60 ಜನ ನಂತರ ತಗೊಂತಾ ಇದ್ದಾರೆ, ಅದು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಏನೋ ಆ ಒಂದು ಆಶ್ರಮದಲ್ಲಿ ಒಂದು ಸರ್ಕಾರದವರು ಏನೋ ಒಂದು ಮನೆಗಿನೇ ಒಂದು ಕಟ್ಟಿ ಆಶ್ರಮಕ್ಕೊಂದು ಸಹಾಯ ಮಾಡಿದ್ರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಆಗ್ಲಿ. ಈಗ ನಿಮಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳೆಲ್ಲ ಸಿಗ್ತಾ ಇರುತ್ತೆ ಸರ್, ಸಿಗ್ತಾ ಇರುತ್ತೆ. ತಂಡದ ಸದಸ್ಯರು ಕೂಡ ಅಲ್ಲಲ್ಲೇ ನಿಮ್ಮ ಹಾಡುಗಾರಿಕೆ ಕಲಾಕ್ಷೇತ್ರದಲ್ಲಿ ಹೊರಗಡೆ ಜನಗಳು ನಮ್ಮನ್ನ ಕರ್ಕೊಂಡೋಗಿ ಆಡಿಸ್ತಾ ಇರ್ತಾರೆ. ಈ ತರ ಎಲ್ಲ ನಾನು ಮಾಡ್ತಾ ಇರ್ತೀನಿ. ನಮ್ಮ ಕಲಾಕ್ಷೇತ್ರದಲ್ಲೂ ನಾನು ಹೋಗಿ ಕಾರ್ಯಕ್ರಮಗಳನ್ನ ಕೊಡ್ತೀನಿ. ಈಗ ಸ್ಕೂಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀರಾ? ಗುರುಗಳೇ, ಅದು ಬಹಳ ಮುಖ್ಯ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನನ್ನ ಕರೆಸಿ ದೇಶಭಕ್ತಿ ಗೀತೆ, ಜಾನಪದ ಗೀತೆ, ತತ್ವ ಪದಗಳು ನಾನು ಹೇಳ್ಕೊಡ್ತಾ ಇರ್ತೀನಿ. ಅವರು ಬಹಳ ಖುಷಿ ಪಡ್ತಾ ಇದ್ದಾರೆ. ಅವರಿಗೆ ಮಕ್ಕಳಿಗೆ ಇವಾಗ್ಲಿಂದ ನಾವು ಒಂದೊಂದು ಸ್ವಲ್ಪ ಗಮನಕ್ಕೆ ಹಾಕಿದ್ರೆ ಅವರಿಗೆ ಒಂದು ಜ್ಞಾಪಕದಲ್ಲಿ ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿಲಿ ಬರತಕ್ಕಂತ ಒಂದು ಮಕ್ಕಳಿಗೆ ಒಂದು ಬೀಜ ಆಗುತ್ತೆ. ದೊಡ್ಡವರಿಗೂ ಕಲಿಸ್ತಾ ಇದ್ದೀರಿ, ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ. ನಿಮ್ಮದೇ ಒಂದು ತಂಡ ಕೂಡ ಇದಕ್ಕಾಗಿ ಸನ್ನದ್ಧವಾಗಿದೆ, ಅದು ನಿಮ್ ಜೊತೆ ಇದೆ. ಮನೆ ಈ ತಂಡದ ಜೊತೆಗೆ ಮನೆಯವರು ಹೇಗೆ ನಿಮ್ ಜೊತೆ ಸಹಕರಿಸ್ತಿದ್ದಾರೆ? ನನಗಿನ್ನೂ ಭಕ್ತಿ ಜಾಸ್ತಿ ನಮ್ಮ ಮನೆಯವರು. ಪೂಜೆ ಪುರಸ್ಕಾರ ಎಲ್ಲ ಅದು ಭಕ್ತಿಲಿ ಬಹಳ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ನನಗೂ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಅವ್ರಿಗೂ ಭಗವಂತ ಅನ್ನೋದು ಅವ್ರಿಗೂ ಬಹಳ ಆಸೆ. ನಮ್ಮ ಮಕ್ಕಳು ಒಂದು 3 ಜನ, 2 ಹೆಣ್ಣು, 1 ಗಂಡಿದೆ. ಆ ಮಕ್ಕಳು ಒಂದು ಕಲಾವಿದ್ರು, ಟೀಚರ್, ಡ್ಯಾನ್ಸ್ ಟೀಚರ್. ನಮ್ಮ ಮಗುನು ಒಂದು ಹೆಣ್ಮಗು. ನಮ್ಮ ಹುಡುಗನು, ನನ್ನ ಮಗನು ಒಂದು ಹಾಡೋದ್ರಲ್ಲಿ ಚೆನ್ನಾಗಿ ಹಾಡ್ತಾನೆ. ಅಂದ್ರೆ ನಿಮ್ಮ ಕಲೆ ಮಕ್ಕಳಿಗೂ ಕೂಡ ಇದೆ, ಆ ಅಂಶ ಇದೆ. ಈಗ ಜೀವನ ನಾವೇನೇ ಬದುಕನ್ನ ನಡೆಸಿದ್ರು, ಏನೇ ಹಾರಾಟ ಹೋರಾಟ ನಡೆದ್ರು ಕೂಡ ಕೊನೆಗೊಂದು ದಿವಸ ಕಂತೆ ಹೋಗಲೇಬೇಕು. ಖಂಡಿತ. ಆ ಮಧ್ಯೆ ಒಳ್ಳೇದನ್ನ ಮಾಡೋದಕ್ಕೆ, ಪಾರಮಾರ್ಥಿಕ ಜ್ಞಾನಕ್ಕೆ ಕರ್ಕೊಂಡೋಗೋದಕ್ಕೆ, ಸನ್ಮಾರ್ಗಕ್ಕೆ ತಗೊಂಡೋಗೋದಕ್ಕೆ ಈ ತರದ ತತ್ವಪದಗಳು ಅಥವಾ ಏಕತಾರಿಯ ಹಾಡುಗಳು ಬಹಳ ಮುಖ್ಯ ಆಗ್ತವೆ. ಅದನ್ನ ಕುರಿತು ಈಗ ಮತ್ತೊಂದು ಕೊನೆಯ ಗೀತೆಯನ್ನು ನಿಮ್ ಕಡೆಯಿಂದ ಕೇಳಲಿಕ್ಕೆ ಬಯಸ್ತೇನೆ ನಾನು. ಒಂದು ಗಣ್ಯ ವ್ಯಕ್ತಿರ ಒಂದು ಶೋಭನಿ ಪದ ನಾನೇ ಬರೆದಿರತಕ್ಕಂತ ಒಂದು ಹಾಡು. ಅದು ಕಾಲೇಜುಗಳಲ್ಲಿ ಅದನ್ನ ನೆನಪು ಮಾಡಿದ್ರೆ ಆ ಕಾಲೇಜು ಮಕ್ಕಳು, ಹೆಣ್ಣು ಮಕ್ಕಳಿಗೂ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಇದು ಹಾಡಬಹುದು. ಅಡಿಗೆ ಮನೆ ಮಾಡುವಾಗ ಹೋಗುವಾಗ ಇದನ್ನ ಬನ್ನೀರೇ ಸೋಬಾನ ಬನ್ನೀರೇ, ಬನ್ನೀರೇ ಸೋಬಾನ ಬನ್ನೀರೇ. ಮಾಗಡಿ ಕೆಂಪೇಗೌಡ ಬೆಂಗ್ಳೋದ ಕಾಳ್ ತಿಂದು ಬೆಂದೋದ ಕಾಳ್ ತಿಂದು ಬೆಂಗಳೂರಿನ ಸರ ತಾನೀಟ, ಬೆಂಗಳೂರಿನ ಸರ ತಾನೀಟ. ನಮ್ಮ ತವರೂರಿನ ಸರ ತಾನೀಟ. ಬನ್ನೀರೇ ಸೋಬಾನ ಬನ್ನೀರೇ. ಚಿತ್ರದುರ್ಗದಲ್ಲಿ ಸೈನಿಕರು ಸೆರೆ ಹಿಡಿದು, ಸೈನಿಕರು ಸೆರೆ ಹಿಡಿದು ಒನ್ಕೆ ಒಬ್ಬವ್ವ ಕುಟ್ಟಿದಾಕಿ, ಒನ್ಕೆ ಒಬ್ಬವ್ವ ಕುಟ್ಟಿದಾಕಿ. ಬನ್ನೀರೇ ಸೋಬಾನ ಬನ್ನೀರೇ. ನೋಡಿ, ಆ ಹಿಮ್ಮೇಳ ಸೋ ಎನ್ನಿರೆ ಸೋಬಾನ ಎನ್ನಿರೆ. ಖಂಡಿತ ಕಲೆ ಮರೆಯಾಗ್ತಾ ಇರ್ತಕ್ಕಂಥ ಎಲ್ಲಾ ಕಲೆಗಳನ್ನ ನಿಮ್ಮಂತವ್ರು ಉಳಿಸ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಒಂದು ಹೆಚ್ಚುಗಾರಿಕೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ರಾಮಯ್ಯನವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ಶರಣಾರ್ಥಿ.
ಧನ್ಯವಾದಗಳು.